ನೀರು ತಲುಪಿಲ್ಲ. ಅವ್ನು ಹೇಳ್ದ ಇವತ್ತು ಬದುಕ್ಬೇಕಲ್ಲ, ನಾನು ಭೂಮಿ ಐತೆ, ನೀರು ನಿಂತಾಯ್ತು, ನೀರು ಕೊಡ್ತಾ ಇಲ್ಲ. ಈಗ ಕಬ್ಬನ್ ಜ್ಯೂಸ್ ಒಂದು ಅಂಗಡಿ ಇಟ್ಕೊಂಡು ಮಕ್ಳು ಸಾಕ್ತಾ ಇದ್ದೀನಿ. ಇದೇ ಪರಿಸ್ಥಿತಿ ಕನ್ನಂಬಾಡಿ ಕಟ್ಟಿ ಹತ್ರ ಇದೀವಲ್ಲ, ನಮಗೂ ಬರುತ್ತೆ. ನಮ್ಮ ಮಕ್ಕಳಿಗೆ ನಾವು ಒಂದು ವೇಳೆ ನಾವು ಅನುಭವಿಸಿ ಮುಂದಿನ ತಲೆಮಾರಿಗೆ ಇಂಥದೇ ಕೆಟ್ಟ ಪರಿಸ್ಥಿತಿ. ಇಡೀ ಜಿಲ್ಲೆಯ ಜನ ಕನ್ನಂಬಾಡಿ ಕಟ್ಟೆ ನಂಬ್ಕೊಂಡಿರೋರು ಖಂಡಿತವಾಗಿ ಕಷ್ಟ ಸಿಗ್ತೀವಿ. ಆ ಕಷ್ಟಕ್ಕೆ ಸಿಗೋ ಮೊದಲು ನಾವು ಈ ಧ್ವನಿ ಎತ್ತಿಲ್ಲ ಅಂದ್ರೆ ನಾವು ಹಲವಾರು ಕಡೆ ಹೇಳ್ತೀನಿ ಸತ್ತಂಗಿ ಅಂತ ಮಾಡ್ತಾರೆ. ಯಾವಾಗ ಗಂಟೆ ಇಟ್ಕೊಂಡು ಮತ್ತೆ ಏನ್ ಪ್ರಯೋಜನ ಅಂತ, ಏನ್ ಪ್ರಯೋಜನ ಅಲ್ಲ. ನಾವು ಸತ್ತಿಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯದ ವಿರುದ್ಧ ಒಂದು ತಾಲೂಕು ಆಡಳಿತ ಇದು, ಆಡಳಿತದ ಮುಂಭಾಗ ಕುಂತ್ಕೊಂಡು ಅಂದ್ರೆ ಸರ್ಕಾರ ಸತ್ತಿದೆ ಅಂತ ಜನರ ಅಹವಾಲ ಕೇಳ್ತಾ ಇಲ್ಲ. ಇಲ್ಲೇನಾಗಿದೆ, ಅಧಿಕಾರಿಗೆ ಹೋದಂತ ಲೂಟಿ ಹೊಡಿತಾವ್ರೆ, ಜನರ ಶ್ರಮಕ್ಕೆ ಪ್ರತಿಫಲ ಇಲ್ಲ. ಈ ಆಲೋಚನೆಯನ್ನ ದಯಮಾಡಿ ನಾವು ಬೆಳೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿರೋದಿಷ್ಟೇ, ಪ್ರಾಧಿಕಾರಗಳು ತೀರ್ಮಾನದ ಮೇಲೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದು ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಎಲ್ಲ ಮಾತಾಡೋ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಂತೆಂತ ಚಳುವಳಿ ಇದ್ರೆ ನೀವು ಎಲ್ಲಸ್ತಿ ಒಳಗಡೆ ಹಾವು ಅಲ್ಲಿ ಎಲ್ಲ ಇದ್ರೇನೋ ಮಧ್ಯರಾತ್ರಿ ಹಿಡಿದು 100 ಜನ ಕಾರ್ಯಕರ್ತರು ನೀರನ್ನ ಬಿಡುಗಡೆ ಅಂತ ಹೇಳಿ ಹೋರಾಟ ಮಾಡಿದಾಗ ಅವತ್ತಿನ ರಾಜ್ಯ ಸರ್ಕಾರನು ಇಂಥ ಜನಗಳೇ ನೀರು ಬಿಟ್ಟದ್ದು. ಕನ್ನಂಬಾಡಿ ಕಟ್ಟೆ ಮುಚ್ಚಿ ಹಾಕಿದೀವಿ, ಮಧ್ಯರಾತ್ರಿಗಳು ಮುಚ್ಚಿ ಹಾಕಿದೀವಿ. ಈ ಎಲ್ಲ ಚಳುವಳಿ ಏನಂದ್ರೆ ತೋರ್ಕೆಗಲ್ಲ, ನಮ್ಮ ನೋವಿದೆ, ನಮ್ಗೆ ನೀರಿಲ್ಲ, ನಮ್ಮ ಬೆಳೆ ಎಲ್ಲ ಒಣಗ್ತಾ ಇದೆ ಅಂತ. ಅದು ಚೆಲುವರಾಯ ಸ್ವಾಮಿ ಹೇಳ್ತಾರೆ, ಮುಖ್ಯಮಂತ್ರಿ ಬಹಳ ಗಮನ ಕೊಡ್ತಾ ಇದ್ದಾರಂತೆ. ಮುಖ್ಯಮಂತ್ರಿ ಯಾವ್ದು ಗಮನ ಕೊಡ್ತಾವ್ರೆ? ರಾಹುಲ್ ಗಾಂಧಿ ಭೇಟಿ ಮಾಡಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಕ್ಕೆ, ಯಾರು ಮಂತ್ರಿ ಮಾಡ್ಬೇಕು ಅಂತ ನೋಡ್ತಾ ಇರೋ ಹೊತ್ತು ಮಂಡ್ಯ ಜಿಲ್ಲೆಯ ಜನಕ್ಕೆ, ರೈತರಿಗೆ ತೊಂದರೆ ಇದೆ ಅಂತ ನೋಡ್ತಾ ಇದ್ದಾರೆ. ಆ ಕಡೆ ಗಮನ ಇಲ್ಲ. ಅವ್ರು ಮಾಡ್ತಾ ಇರೋದೇ ಮೂರನೇ ದರ್ಜೆ ರಾಜಕಾರಣ. ಇವ್ರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನಮ್ಮನ್ನ ಬಹಳಷ್ಟು ಕೆಟ್ಟ ಪರಿಸ್ಥಿತಿ ತಳ್ಳಿದಿರಿ, ಆ ಪರಿಸ್ಥಿತಿಯಿಂದ ಕಾಪಾಡ್ಬೇಕಾದ್ರೆ ನಾವು ಕೂಡ ಇದ್ ಬರ್ಬೇಕು. ಉದಾಹರಣೆಗೆ ಈ ಚೆಲುವರಾಯ ಸ್ವಾಮಿ ಅವ್ರ ಮಗನ್ನ ಡಿಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರು. ಅವ್ರಿಗೂ ರೈತರಿಗೂ ಏನ್ ಸಂಬಂಧ? ಡಿಸಿ ಬ್ಯಾಂಕ್ ಏನ್ ಸಂಬಂಧ? ಅಧಿಕಾರ ಇಟ್ಟು ಅವ್ನ ಮಗನ್ ಮಾಡಕ್ಕೆ ಆಲೋಚನೆ ಮಾಡಿದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ನಮ್ಮ ತಾತ ನೀರನ್ನು ಅನುಭವಿಸ್ತಾ ಬೆಳೆ ಬೆಳೆದ್ರು. ಆ ಬೆಳೆ ಬೆಳೆದ್ರಿಂದ ನಾವು ಇವತ್ತು ಮುಂದೆ ನಮ್ಮ ಮಕ್ಕಳಿಗೆ ಆ ಜಮೀನು ನೀರು ಕೊಡಂಗಿಲ್ಲ. ಇಂಥ ಪರಿಸ್ಥಿತಿ. ಮೊನ್ನೆ ತೊರೆಕಾಡಿಗೆ ನಾವು ಇಲ್ಲಿಂದ ಹೋಗಿದ್ದು, ನೀರು ಯಾವ ರೀತಿ ಇದೆ ಏನು ನೋಡಕ್ಕೆ. ಅಲ್ಲೊಬ್ಬ ಮಳವಳ್ಳಿಯ ಕೊನೆಯ ಭಾಗದ ರೈತ, ಕಬ್ಬಿನ ಜ್ಯೂಸ್ ಅಂಗಡಿ, ನಾವಲ್ಲೋ ನಿಂತ್ಕೊಂಡು ಕಬ್ಬು ಜ್ಯೂಸ್ ಕೊಡ್ತಿದ್ದ ಮಾತಾಡ್ದು. ಅವನು ಇಂಥ ಕಾರಣಕ್ಕೆ ಬಂದಿ ಅಂತ ತಕ್ಷಣ ಎಷ್ಟು ಸಂತೋಷ ಪಡೋದು ಹೇಳಕ್ಕಾಗಲ್ಲ. ಕೃಷ್ಣ ದುಡ್ಡು ಕೊಡಕ್ ಹೋದ, ಬೇಡ 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 ಅಂತ. ಅವ್ರು ಹೇಳಿದ ಇಷ್ಟೇ, 20-25 ವರ್ಷದಿಂದ ರೇಷ್ಮೆನ ಸಂತೃಪ್ತಿಯಾಗಿ ಬೆಳೀತಿದೆ. ನಮ್ಮ ತಂದೆ ನಾವೆಲ್ಲ ಬೆಳೀತಿದ್ದೋ. ಇವತ್ತು ಇನ್ನೂ 10 ಕಿಲೋಮೀಟರ್ ಮೇಲ್ಗಡೆನೆ ನೀರು ಬರೋದು ನಿಂತೋಗಿದೆ. ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಮಳವಳ್ಳಿ ಕೊನೆ ಭಾಗಕ್ಕೆ ನೀರು ಹೋಯ್ತಿತ್ತು. ನಮ್ಮನ್ನಾಳಕ್ಕೆ ಬಂದಂತ ಎಲ್ಲಾ ಸರ್ಕಾರಗಳು ಒಂದೊಂದು ವರ್ಷಕ್ಕೆ ಒಂದೊಂದು ಯೋಜನೆ 3,000 ಕೋಟಿ ಸದನದಲ್ಲಿ ಹೇಳೋದು, ರಾತ್ರಿ ಹೊತ್ತು ಮಧ್ಯರಾತ್ರಿ ಅಂತ ಇವಾಗ ಹಂಗೆ ಮಾಡ್ತಾರೆ. ಇವತ್ತು ನಾಳೆ ಒಳಗಡೆ ನೀರು ಎಷ್ಟು ಅಂತ ಎರಡನೇ ಅನುಮಾನನೇ ಇಲ್ಲ. ಆಮೇಲೆ ಬೇಗಮನೆ ಕಳಿಸೋದು, ಸರ್ವಪಕ್ಷ ಸಭೆ ಕರೆದು, ಇವೆಲ್ಲ ನಾಟಕೀಯ. ನಮಗೆ ಮರಣ ಶಾಸನ ಅಂತ ಬರೆಯುವಂತ ಸ್ಥಿತಿ ನಮ್ಮ ಕರ್ನಾಟಕ ಜನತೆ ಬಂದಿದೆ. ಈಗ 50 ದಿನ ಆಗಿದೆ ನೀರು ಬಿಟ್ಟಿದ್ರು, ಅಲ್ಲಿ ಸ್ವಲ್ಪ ಎಲ್ಲ ನೀರು ಬಿಟ್ಟು ಎಲ್ಲೋ ಸ್ವಲ್ಪ ಸಿಗುತ್ತಾರೆ. 50 ಆಗುತ್ತೆ, 20 ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಂವಿಧಾನ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಲಿಲ್ಲ ಅಂದ್ರೆ ನಮ್ಗೆ ಈ ಶಾಸನ ತಪ್ಪುತ್ತಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ತಾಕತ್ತು ಏನಾದ್ರು ಇದ್ರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಕರ್ನಾಟಕದವ್ರಿಗೆ ಇವ್ರು ತಾಕತ್ ತೋರಿಸ್ಬೇಕು. ಅವ್ರು ತಾಕತ್ ತೋರಿಸಿದ್ರೆ ತಮಿಳುನಾಡವ್ರಿಗೆ ತಾಕತ್ತೆ ತೋರ್ಸಕ್ ಆಯ್ತಲ್ಲ. ಇವ್ರು ಬರೀ ಮಂತ್ರಿಮಂಡಲ ವಿಸ್ತರಣೆ ಕಾಲ ಬೀಳ್ತಾವ್ರೆ. 3-4 ದಿನ ಆಗೋದು ತೀರ್ಪು ಬಂದು ಇನ್ನೂ ಸರ್ವಪಕ್ಷ ಸಭೆ ಕರೆದ್ರೆ ನಾಳೆ ಕರೀತಾರಂತೆ. ಸರ್ವಪಕ್ಷ ಸಭೆ ಏನೇನ ಇದನ್ನ ಬಾಲಿನಿಂದ ಬರ್ಬೇಕು. ಸರ್ವಪಕ್ಷದವರು ಎಲ್ಲ ಇಲ್ಲೇ ಇರ್ತಾರೆ, ತತ್ಕ್ಷಣ ಸಭೆ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಸಂವಿಧಾನ ಬಿಕ್ಕಟ್ಟು ಸೃಷ್ಟಿಯಾದ ಪರವಾಗಿಲ್ಲ, ನಮ್ಮ ರಾಜ್ಯದ ಜನತೆ ಪರವಾಗಿ ಅಂತ ಕಾವೇರಿ ಪ್ರಾಧಿಕಾರಕ್ಕೆ ಕೊಟ್ಟಿರೋದು. ಇವ್ರಿಗೆ ಬೆಂಗಳೂರಲ್ಲಿ 5 TMC ನೀರು ಮಾತ್ರ ಈಗಾಗಲೇ ಜಾಸ್ತಿ ಹೋಯ್ತಾ ಇದೆ. ಅವ್ರು ಈಚೆ ಬರ್ಬೇಕು. ಇಲ್ಲ ಬೆಳೆ ಎಲ್ಲ ಒಣಗ್ತಾವೆ, ನಮ್ಗೆ ಇಲ್ಲ ತಮಿಳುನಾಡು ನೀರು ಕೊಡೋದಂತೆ ಅಂತೆ. ಎಂತಹ ನಿರ್ವಹಣಾ ಮಂಡಳಿ ಈ ಅವೈಜ್ಞಾನಿಕ ತೀರ್ಮಾನವನ್ನ ವಿರೋಧಿಸಬೇಕು. ಸಂವಿಧಾನ ಬಿಕ್ಕಟ್ಟು ಸೃಷ್ಟಿಯಾದ ಪರವಾಗಿಲ್ಲ, ನಮ್ಮ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳೆಲ್ಲರೂ ಕಿತ್ತ ನಿಲುವನ್ನು ತಗೊಂಡು ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು ಅಂತ ಆಗ್ರಹವನ್ನು ಪಡಿಸ್ತೇನೆ.
ಈ ಚಳವಳಿ ಮುಗಿದ ನಂತರ ಎಲ್ಲರೂ ದಯಮಾಡಿ KRS ಬರಬೇಕು. ಅಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ನಮ್ಮ ಗುರಿ ಎಲ್ಲ ಒಂದೇ, ಯಾವುದೇ ಹೋರಾಟಗಾರ ಮಾಡಿದ್ರು ನಾವು ನೀರು ಬಿಡಬಾರ್ದು, ನಮ್ಮ ಬೆಳೆಗಳಿಗೆ ನೀರು ಬೇಕು, ನಮ್ಮ ಕುಡಿಯೋಕೆ ನೀರು ಬೇಕು ಅಂತ ಎಲ್ಲರೂ ಗುರಿ ಒಂದೇ. ಎಲ್ಲರೂ ಚಳವಳಿಯನ್ನು ಬೆಂಬಲಿಸೋಣ. ದಯಮಾಡಿ ಮಾತಾಡೋರು ಯಾರು ಇದ್ರೆ ಒಂದು 2 ನಿಮಿಷ ಮಾತಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಪರವಾಗಿ ಯಾವತ್ತೂ ತೀರ್ಪು ಬಂದಿಲ್ಲ. ನಮ್ಮ ಜಾಗದಲ್ಲೇ ಮಳೆ ಬೀಳ್ತದೆ. ಮಳೆ ಬಿದ್ದು ನಾವು ಅನುಭವಿಸಕ್ಕಾಯ್ತಾ ಇಲ್ಲ. ನಮ್ಮ ಬೆಳೆಗಳೆಲ್ಲ ಒಣಗ್ತಾವೆ. ಆದ್ರೂ ತಮಿಳುನಾಡಿಗೆ ನೀರು ಕೊಡಿ ಅಂತ ನಿರ್ವಹಣಾ ಮಂಡಳಿ ತೀರ್ಮಾನ ಮಾಡಿದೆ. ಅವ್ರಿಗೆ ತಲೆ ಇದ್ದದ್ದು, ಜ್ಞಾನ ಇದ್ದದ್ದು, ಅರ್ಥನೇ ಆಯ್ತಾ ಇಲ್ಲ ನಿರ್ವಹಣಾ ಮಂಡಳಿಗೆ. ಎಲ್ಲೋ ದುಃಖ ತೀರ್ಮಾನ ಮಾಡೋದಲ್ಲ. ಮಳೆ ವಿಷಯ ಬಂದಿಲ್ಲ. 4 TMC 20 TMC ಕೊಡೋದು ಮಳೆ ವಿಷಯಕ್ಕಾಯ್ತದ ಅವ್ರಿಗೆ ನಿರ್ವಹಣಾ ಮಂಡಳಿಯಲ್ಲಿ. ಅವೈಜ್ಞಾನಿಕ ತೀರ್ಮಾನ. ನಮ್ಗೆ ಮಳೆ ಕಡಿಮೆ ಆಯ್ತಾ ಗೊತ್ತು. ನಮ್ಮ ಜಲಾನಯನ ಪ್ರದೇಶದ ಮೇಲ್ಗಡೆ ಇನ್ನೊಂದು ತಿಂಗಳು ಮಳೆ ಐತೆ ಮಾತ್ರ. ತಮಿಳುನಾಡಿಗೆ ನಮ್ಮ ಕರ್ನಾಟಕದಲ್ಲಿ ಬೀಳುವಂತ ಮಳೆ ಇನ್ನೂ 4 ತಿಂಗಳಿದೆ. ನವೆಂಬರ್ 20 ತನಕ ನಮ್ಮ ಕರ್ನಾಟಕದಲ್ಲಿ ಮಳೆ ಆಯ್ತಾನೆ ಇರ್ತದೆ. ನಮ್ಮ KRS ಅಣೆಕಟ್ಟೆ, ಕಬ್ಬಿನ ಅಣೆಕಟ್ಟೆಯಿಂದ ಯಾವ ಜಲಾಶಯಗಳು ಇಲ್ಲ, ನೇರ ತಮಿಳುನಾಡು ಹೋಗ್ತದೆ. ಇನ್ನು 4 ತಿಂಗಳಿದೆ. ಅವ್ರಿಗೂ ಮಳೆ ಇನ್ನೂ 4-5 ತಿಂಗಳು ಮಳೆ ಇದೆ. ಅವೆಲ್ಲ ಇದ್ರು ಸಹ ನಿರ್ವಹಣಾ ಮಂಡಳಿ CWRC ಅಂತೆ, CWME ಅಂತೆ. ಏನು ತಲೆ ಇದ್ದದ್ದು ಅರ್ಥನೇ ಆಯ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ವರದಿ ಕೊಡೋದು ವಿಫಲ ಆಯ್ತಾ ಇದ್ದಾರೋ. ಈ ಅವೈಜ್ಞಾನಿಕ ತೀರ್ಪನ್ನ ಧಿಕ್ಕರಿಸಬೇಕು. ಒಂದು ಬಾರಿ ನಮ್ಮ ರಾಜ್ಯದವರು ತಾಕತ್ತಿದ್ರೆ, ಗಂಡುಸ್ಥಾನ ಅಂತಿದ್ರೆ ರಾಜ್ಯ ಸರ್ಕಾರದವ್ರಿಗೆ, ಯಾವುದೇ ಪಕ್ಷದವರಾಗ್ಲಿ, ನೀರು ಎತ್ಕೊಡೋದು ಮೇಲ್ಮನವಿ ಸಲ್ಲಿಸ್ತೀವಿ ಅನ್ನೋದು ನಮ್ಮ ನಾಯಗಳವರಿಂದು. ಸಂವಿಧಾನ ಬಿಕ್ಕಟ್ಟು ಸೃಷ್ಟಿಯಾದ ಪರವಾಗಿಲ್ಲ, ಇವರು ಅಧಿಕಾರ ಕಳ್ಕೊಂಡು ಆಗಲ್ಲ ಅಂತ ಹೇಳಿದ್ರು ಅಂತ ಹೇಳಿ ನೀರು ಬಿಡೋದು ಶುರು ಮಾಡ್ತಾರೆ. ನಮ್ಮಲ್ಲೂ ಏನು ಬಹಳ ಉದಾರವಾದಿಗಳು ರೈತರೆಲ್ಲ ಕೋರ್ಟ್, ಸುಪ್ರೀಂ ಕೋರ್ಟ್ ಏನ ಮಾಡೋದು ರೀತಿ ಶಿವಕುಮಾರು. ಈ ರೀತಿ ಬಹಳಷ್ಟು ಅನ್ಯಾಯದ ವ್ಯವಸ್ಥೆ ಇದೆ. ಆಮೇಲೆ ಈಗ ಬಿಡದಿ ಮಾಡ್ತಾವಲ್ಲ, ಬಿಡದಿ ಸಂಪೂರ್ಣ ಬರೀ ಬಿಡದಿಗೆ 6 TMC ನೀರು ಬೇಕಂತೆ. ಬಿಡದಿ ಒಂದಕ್ಕೆ ನಗರ ಆಗೋದಕ್ಕೆ 6 TMC ಅಂದ್ರೆ ಕನಿಷ್ಠ 60-70 ಸಾವಿರ ಎಕರೆ ಭತ್ತ ಬೆಳೆಯೋ ನೀರು ಬೇಕು. ಎಲ್ಲಿ ಬರ್ತದೋ ಇದನ್ನ ಬೆಳವಣಿಗೆ ಮಾಡ್ತಾರೆ, ಅವ್ರು ಅಭಿವೃದ್ಧಿ ಮಾಡ್ಕೊತಾವ್ರೆ. ಬಿಡದಿಗೆ ಗಲಾಟೆ ಆಗ್ತಾ ಇದೆ, ನಾವು ರೈತರು ಬೆಂಬಲಿಸಬೇಕು ಅಂತೇಳಿ ಕೊಡೋದ್ರಿಂದ 3-4 ಕಡೆಯಿಂದ ಬಸ್ ಮಾಡ್ಕೊ ಬಿಡದಿಗೆ ಹೋದ್ರೆ ಈ BK ಶಿವಕುಮಾರ್, ಚಲುವರಾಯಸ್ವಾಮಿ ಅಂತವರು ಅಲ್ಲಲ್ಲೇ ತೆಗೆದು ಅರೆಸ್ಟ್ ಮಾಡಿ ನಿರಂತರವಾಗಿ ಕರ್ನಾಟಕದ ರೈತರಿಗೆ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ನಮ್ಮನ್ನು ಸಂರಕ್ಷಣೆ ಮಾಡಬೇಕಾದಂಥ ರಾಜ್ಯದ ಆಡಳಿತ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಸರ್ಕಾರಗಳುವೆ ಆ ಸಂದರ್ಭದಲ್ಲಿ ನಾಟಕ ಆಡುವಂಥದ್ದು, ರಾಜ್ಯದ ಹಿತ ಕಾಪಾಡೋಕ್ಕೆ ವಿಫಲ ಆಗಿ ಕೇಂದ್ರದ ಅಥವಾ ಬೇರೆ ಬೇರೆ ಕಾರಣ ಹೇಳಿ ನಮಗೆ ಮೋಸ ಮಾಡ್ತಾ ಇದ್ದಾರೆ. ತಮಿಳುನಾಡವರು ರಾಜಕೀಯ ಬಿಕ್ಕಟ್ಟು ತರ್ತಾರೆ, ಸಂವಿಧಾನ ಬಿಕ್ಕಟ್ಟು ತರ್ತಾರೆ, ಅವ್ರಿಗೆ ಬೇಕಾದಂಥ ಪಾಲನೆ ಪಡ್ಕೊತಾರೆ. ನಾವು ತಮಿಳುನಾಡಲ್ಲಿ ಮಳೆ ಬಿದ್ದದ್ದು ನೀರು ಕೇಳ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಬಿದ್ದ ನೀರು ನಾವು ಬಳಸ್ಕೋಬಾರ್ದು ಅಂದರೆ ಎಂಥ ಅನ್ಯಾಯ. ಕರ್ನಾಟಕದಲ್ಲಿ ಬಿದ್ದ ನೀರ್ನೂ ನಮಗೆ ಕೊಡಿ ಅಂತ. ನಮ್ಮಲ್ಲಿ ಅಂಡೆ ಇದ್ರೆ ಅಂಡೆನೇ ಎತ್ಕೋಗಂತ ಮಟ್ಟದಲ್ಲಿ ದುರಾಡಳಿತ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಅಂತ ಒಂದಿದೆ, ಸತ್ತಿದೆ ನಮ್ಮ ಪಾಲ್ಗೆ. ಆ ಕಾರಣಕ್ಕೆ ನಾವು ಹಲವಾರು ಚಳುವಳಿ ಮಾಡ್ಬೋದು. ಚಳುವಳಿ ಕಲ್ಲೊಡೆದು ಗಲಾಟೆ ಮಾಡೋದೆಲ್ಲ ಮಾಡ್ಬೋದು. ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಪ್ರಾಮಾಣಿಕವಾದಂಥ ಗಾಂಧಿ ಮಾರ್ಗ ಚಳುವಳಿ ಮಾಡ್ತಾ ಇದೀವಿ. ಇದಕ್ಕೆ ಕಿಂಚಿತ್ ಗೌರವ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಸತ್ತಿದೆ ಹೊರತು ಚಳುವಳಿಗಾರರು ಸತ್ತಿಲ್ಲ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸುಪ್ರೀಂ ಕೋರ್ಟ್ ಬಿಡ್ಬೇಕಾದ್ರೆ ಈ ರಾಜ್ಯ ಸರ್ಕಾರ ಹೇಳ್ತಂದ್ರೆ ಸ್ವಲ್ಪ ನೀರು ಬಿಡ್ತಾ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಬೇಕು ಅನ್ನೋ ಕೀಳು ಮಟ್ಟದ ಆಲೋಚನೆ ಮಾಡ್ತದೆ. ಇದೆಲ್ಲ ನಮ್ಮನ್ನ ವಂಚಿಸುವಂಥದ್ದು. ವಂಚಿಸೋದಕ್ಕೆ DK ಶಿವಕುಮಾರ್ ಅವರೇ, ವಂಚಿಸೋದಕ್ಕೆ ರಾಜ್ಯ ಸರ್ಕಾರ ಇದೆ ಅನ್ನೋದು ಆರೋಪ ನಮ್ಮದು.